ಅಂದರೆ ಪರೋಪಕಾರ. ಇದು ಈಗಾಗಲೇ ಹೇಳಿರುವಂಥ ವಿಷಯಕ್ಕೆ ಸಂಬಂಧಪಟ್ಟದ್ದೇ ಆಗಿದೆ. ಆದರೆ ಸ್ವಲ್ಪ ಅಲ್ಲಿ ವಿಚಾರಧಾರೆಗಳು ವಿಶೇಷ ಅನಿಸುತ್ತದೆ. ಅಂದರೆ ನಾವುಗಳು ಉಪಕಾರ ಮಾಡಬೇಕು. ಉಪಕಾರದಿಂದ ನಮಗೆ ಮನ್ನಣೆ ಸಿಗುತ್ತದೆ, ಗೌರವ ಸಿಗುತ್ತದೆ. ಏಕೆಂದರೆ ಪ್ರಕೃತಿಯಲ್ಲಿ ನೋಡಿ ಅಥವಾ ವ್ಯವಸ್ಥೆಗಳನ್ನು ನೋಡಿ ಅಥವಾ ಆಕಾಶವನ್ನು ನೋಡಿ, ಎಲ್ಲವುಗಳು ಸಹ ಸೂರ್ಯನ ಸುತ್ತ ಭೂಮಿ ತಿರುಗುತ್ತಾ ಇದೆ. ಎಲ್ಲ ಗ್ರಹಗಳು ಅವುಗಳ ರೀತಿಯಲ್ಲಿ ಸೂರ್ಯನ ಸುತ್ತ ತಿರುಗುತ್ತಾ ಇವೆ. ಅಲ್ಲೊಂದು ಕ್ರಮಬದ್ಧತೆ ಇದೆ, ಅಲ್ಲೊಂದು ನೀತಿ ಇದೆ, ಧರ್ಮವಿದೆ. ಅವು ಯಾರಿಗೋಸ್ಕರ ಮಾಡುತ್ತಾ ಇವೆ? ಸೂರ್ಯ ಬೆಳಗುತ್ತಾ ಇದ್ದಾನೆ. ಯಾರಿಗೋಸ್ಕರ ಬೆಳಗುತ್ತಿದ್ದಾನೆ? ತನಗೋಸ್ಕರವಾಗಿ ಇಲ್ಲವಲ್ಲ. ಈ ಸಕಲ ಜೀವ ಜಂತುಗಳು ಈ ವಿಶ್ವದಲ್ಲಿ ಬ್ರಹ್ಮಾಂಡದಲ್ಲಿ ವಾಸವಾದಂಥ ಕೋಟ್ಯಾನುಕೋಟಿ ಜೀವ ಜಂತುಗಳಿಗೆ ಅವನು ಬೆಳಕಾಗಿದ್ದಾನೆ. ಆಗಿರುವುದರಿಂದ ನಾವು ಬದುಕಿದ್ದೇವಲ್ಲವೇ. ಹೀಗಾಗಿ ಪರೋಪಕಾರ ಭಾಳ ಪ್ರಮುಖವಾದುದು. ನದಿಯ ನೀರು ಹರಿತಾ ಇದೆ, ಪ್ರತಿದಿನವೂ ನದಿಯ ನೀರು ಹರಿತಾ ಇರದೆ. ಯಾರಿಗೋಸ್ಕರ ಹರಿತಾ ಇದೆ? ಅದು ಹೋಗಿ ಸಮುದ್ರನ ಸೇರುತ್ತದೆ. ಹಾಗಾಗಿ ನದಿ ತನಗೋಸ್ಕರ ಹರಿಯುತ್ತಿಲ್ಲವಲ್ಲ. ಎಲ್ಲರ ಪ್ರಾಣಿ ಜೀವ ಜಂತುಗಳಿಗೆ ಏನು ಜಲ ಬೇಕಾದುದಾಗಿದೆ ಅದರ ಉಪಯೋಗಕ್ಕೋಸ್ಕರ ಅದು ಹರಿತಾ ಇದೆಯಲ್ಲ. ಹಾಗೆಯೇ ನಾವು ಯೋಚನೆ ಮಾಡಿದರೆ ಮರಗಳು, ಗಿಡಗಳು ಹೂವು, ಹಣ್ಣು, ಕಾಯಿ, ಈಚು, ಫಲ, ಪುಷ್ಪಗಳನ್ನೆಲ್ಲ ಕೊಡುತ್ತವೆ. ಅವು ಆ ಕೊಟ್ಟಂಥ ಫಲ, ಪುಷ್ಪ, ಹಣ್ಣು, ಹೂವು ಎಲ್ಲಗಳನ್ನು ಅವು ಸೇವಿಸುತ್ತವೆಯೇ? ಇಲ್ಲವಲ್ಲ. ಅವೆಲ್ಲ ನಾವೇ ಅಲ್ಲವೇ ಉಪಯೋಗಿಸುತ್ತಿರುವುದು. ಇದಕ್ಕೆ ನಾವು ನಿಸ್ವಾರ್ಥ ಸೇವೆ ಅಂತ ಹೇಳುತ್ತೇವೆ. ಪ್ರಕೃತಿಯಿಂದ ಕಲಿಯಬೇಕಾದದ್ದು ಭಾಳಷ್ಟು ಇದೆ. ಹೀಗಾಗಿ ಯಾವುದೇ ಒಂದು ಸನ್ನಿವೇಶದಲ್ಲಿ ನಾವುಗಳು ಕಷ್ಟದಲ್ಲಿರುವಂಥವರಿಗೆ ಸೇವೆಯನ್ನು ಮಾಡಬೇಕು. ಆದರೆ ನಾವು ಬೇರೆಯವರ ಹತ್ತಿರ ಉಪಯೋಗನ ಪಡೆದಿದ್ದೇವೆ ಎಂದರೆ, ಅದಕ್ಕೆ ಪುನಃ ಅವರಿಂದ ಉಪಯೋಗ ಪಡೀತೇವೆ ಎಂದರೆ ಅದಕ್ಕೆ ಪ್ರತ್ಯುಪಕಾರ ಅಂತ ಹೇಳುತ್ತೇವೆ. ಆದರೆ ಪ್ರತ್ಯುಪಕಾರ ಶ್ರೇಷ್ಠವಲ್ಲವಲ್ಲ. ಅಲ್ಲಿ ಯಾವುದೇ ರೀತಿಯ ಸ್ವಾರ್ಥತೆ ಇರಬಾರದಲ್ಲವ, ನಿರೀಕ್ಷೆ ಇರಬಾರದಲ್ಲವಲ್ಲ. ಏನೋ ನಾನು ಸಹಾಯ ಮಾಡಿದ್ದೇನೆ, ಅವನು ನನಗೆ ಸಹಾಯ ಮಾಡಲಿ ಅಂತ ಹೇಳಿದರೆ ಅಲ್ಲಿ ಒಂದು ಒಪ್ಪಂದವಾದಂಥದ್ದಾಗುತ್ತದೆ. ಹೀಗಾಗಿ ನಾವುಗಳು ಸನ್ನಿವೇಶದಲ್ಲಿ ಬಂದಿರುವಾಗ ಆ ಒಂದು ಸಂದರ್ಭಗಳಲ್ಲಿ ಯಾರಿಗೆ ತುಂಬ ಅನಿವಾರ್ಯವಾಗಿರುತ್ತದೆ, ಕಷ್ಟವಾಗಿರುತ್ತದೆ ಮತ್ತು ಸಮಸ್ಯೆ ಆದುದಾಗಿರುತ್ತದೆ, ಕಠಿಣತೆ ಆದುದಾಗಿರುತ್ತದೆ, ಅಂಥ ಸನ್ನಿವೇಶಗಳಲ್ಲಿ ನಾವು ಮನ ಬಿಚ್ಚಿ ನಮ್ಮ ಸೇವೆಯನ್ನು ಮಾಡಬೇಕಾದುದಾಗುತ್ತದೆ. ಸಹಾಯವನ್ನು ಉಪಕಾರನ ಮಾಡಬೇಕಾದುದಾಗಿದೆ. ಇಂಥ ಒಂದು ಉಪಕಾರವನ್ನು ನಾವು ಯಾರಿಗಾದರೂ ಮಾಡಬಹುದಲ್ಲವ. ನಾವು ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಬಂಧು ಬಾಂಧವರು, ಬಳಗದವರು ಮತ್ತು ರಕ್ತ ಸಂಬಂಧಿಗಳು ಅನ್ನುವಂಥ ಈ ಒಂದು ಹಿನ್ನೆಲೆಯಲ್ಲಿ ಹೋಗುವುದಕ್ಕಿಂತ ಯಾರ್ಯಾರು ಕಷ್ಟದಲ್ಲಿ ಇದ್ದಾರೆ ಅವರಿಗೆ ಸ್ಪಂದಿಸುವುದು, ಉಪಕಾರ ಮಾಡುವುದಕ್ಕೆ ನಾವು ನಿಸ್ವಾರ್ಥ ಸೇವೆ ಅಂತ ಕರಿತಿದ್ದೇವೆ. ಹೀಗಾಗಿ ಇಂಥ ಒಂದು ಪರೋಪಕಾರ ಮಾಡಬಹುದಾದ್ದರಿಂದ ಎಲ್ಲ ಕಡೆಯಿಂದಲೂ ಮನ್ನಣೆ ಸಿಗುತ್ತದೆ, ಎಲ್ಲ ಕಡೆಯಿಂದಲೂ ಗೌರವ ಸಿಗುತ್ತದೆ. ಆ ಗುಣಗಳು ನಮ್ಮಲ್ಲಿ ಬರಬೇಕು. ನಾನು ಎಷ್ಟೇ ಹಣವಂತನಾಗಿರಲಿ, ಶ್ರೀಮಂತನ ಅಧಿಕಾರವನ್ನು ಪಡೆದಿರಲಿ, ಆದರೆ ಆ ಗುಣಗಳು, ಉಪಕಾರ ಮಾಡುವಂಥ ಗುಣಗಳು ನನ್ನಲ್ಲಿ ಇಲ್ಲ ಎನ್ನುವುದಾದರೆ ಹೇಗೆ ನನಗೆ ಗೌರವ ಸಿಗುತ್ತದೆ? ನನಗೆ ಒಂದು ಪ್ರೀತಿ ವಿಶ್ವಾಸ ಬೇರಿಂದ ದೊರೆಯುತ್ತದೆ. ಹೀಗಾಗಿ ನಾವು ಯಜ್ಞ ಯಾಗಾದಿಗಳನ್ನೆಲ್ಲ ಮಾಡುತ್ತೇವೆ. ನಾವು ದೇವತೆಗಳಿಗೆ ಯಜ್ಞದಲ್ಲಿ ಅಗ್ನಿಯೇ ಸಾಕ್ಷಿಯಾಗಿ ಹವಿಸ್ಸನ್ನು ಕೊಡುತ್ತೇವೆ, ಆಹಾರನ ಕೊಡುತ್ತೇವೆ. ಅಲ್ಲಿ ನಿಸ್ವಾರ್ಥತೆಯಿಂದ ಅಲ್ಲಿ ಅಗ್ನಿಯ ಪೂಜೆ ಮಾಡುತ್ತೇವೆ. ಹೀಗಾಗಿ ನಿಸ್ವಾರ್ಥತೆಯಿಂದ ಯಾವುದೇ ನಿರೀಕ್ಷೆ ಇಲ್ಲದೆ ಆ ಒಂದು ಅಗ್ನಿಗೆ, ದೇವತೆಗಳ ಪ್ರಾತಿನಿಧ್ಯತೆ ಹೊಂದಿರಬಹುದಾದಂಥ ಆ ಅಗ್ನಿಗೆ ಆ ಹವಿಸ್ಸು ಆಹಾರ ಕೊಡಬಹುದಾದ್ದರಿಂದ ಆ ಅಗ್ನಿ ನಮ್ಮ ಸಾಕ್ಷೀಭೂತವಾಗಿ ಆ ಆಹಾರವನ್ನು ದೇವತೆಗಳಿಗೆಲ್ಲೂ ಹಂಚುತ್ತದೆ. ಆಗ ನಮಗೆ ಸುಕೃತವಾಗುತ್ತದೆ, ಮಳೆ ಬರುತ್ತದೆ, ಬೆಳೆ ಆಗುತ್ತದೆ, ಉತ್ತಮವಾದಂಥ ಜೀವನ ನಡೆಯುತ್ತದೆ. ಹೀಗಾಗಿ ಪ್ರಪಂಚ ಇವತ್ತು ಇರುವುದು ಪರೋಪಕಾರದ ಮೂಲಕ. ಪರೋಪಕಾರ ಎಂಬುವಂಥ ಮಂತ್ರವನ್ನು ನಾವು ಖಂಡಿತವಾಗಿಯೂ ಸಹ ಮರೆಯುವಂತಿಲ್ಲ. ಯಾರು ಏನೇ ಆಗಿರಲಿ, ಎಂಥ ಶತ್ರುಗಳೇ ಆಗಿರಲಿ, ನಾವು ಅವರಿಗೆ ಯಾವುದೇ ರೀತಿಯಲ್ಲೂ ಸಹ ವಿಕೃತವಾದಂಥ ಮನಸ್ಸಿನಲ್ಲಿ ಹೀಯಾಳಿಸದೆ, ಅವಮರ್ಯಾದೆ ಮಾಡದೆ ನಾವು ಅವರನ್ನು ಮನ್ನಿಸಿದರೆ, ಕ್ಷಮಿಸಿದರೆ ಹಾಗೂ ದೊಡ್ಡದಾದಂಥ ಪರೋಪಕಾರ ಆಗುತ್ತದೆ. ಇಂಥ ಒಂದು ಪರೋಪಕಾರವನ್ನು ನಾವು ಖಂಡಿತ ಮರೆಯಬಾರದು. ಈ ಧ್ಯೇಯವನ್ನು, ಮೌಲ್ಯವನ್ನು ನಾವು ಇವತ್ತು ಪಡೆಯುತ್ತಿಲ್ಲ. ಈ ವಿಶ್ವದಲ್ಲಿ, ಪ್ರಪಂಚದಲ್ಲಿ, ಭಾರತದಲ್ಲಿ ನಮ್ಮ ಪುರಾತನರ ಕಾಲದಿಂದಲೂ, ನಮ್ಮ ಅಜ್ಜ ಮುತ್ತಜ್ಜ ಮರಿಯಜ್ಜರ ಕಾಲದಿಂದಲೂ ಸಹ ನಾವು ಅದು ಪಡೆದುಕೊಂಡು ಬಂದಿದ್ದೇವೆ. ಅಂಥ ಒಂದು ಶ್ರೇಷ್ಠ ಗುಣ ನಮ್ಮಲ್ಲಿದೆ. ಈ ಮೂಲಕವಾಗಿ ನಮ್ಮ ಬದುಕನ್ನು ಉತ್ತಮ ಮಾಡಿಕೊಳ್ಳಬಹುದು ಎಂಬುದಾಗಿ ತಿಳಿಸುತ್ತಿದ್ದೇವೆ.